ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂದಿನ ಸಿವಿಲ್ PSI ಪರೀಕ್ಷೆಗೆ ಪ್ರಬಂಧಗಳ ಚರ್ಚೆಯ ಭಾಗವಾಗಿ 22ನೇ ಪ್ರಬಂಧವನ್ನು ಇವತ್ತು ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 21 ಪ್ರಬಂಧಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಪ್ರಬಂಧಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಎಸ್ಸೆ ಡಿಸ್ಕಷನ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಪ್ರಬಂಧಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಪ್ರಬಂಧದ ಟಾಪಿಕ್ ಏನಾಗಿರುತ್ತೆ ಅಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ವಿವಾದ ಅನ್ನೋದು ಇವತ್ತಿನ ಪ್ರಬಂಧದ ಟಾಪಿಕ್ ಆಗಿರುತ್ತೆ. ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಬಾರ್ಡರ್ ಡಿಸ್ಪ್ಯೂಟ್ ಅಂತ ನಾವು ಕರಿತೀವಿ. ಸೊ ಯಾಕಿದೆ ಇದನ್ನ ಅಂತ ನೋಡೋದಾದರೆ ಇಲ್ಲಿ ಒಂದು ಮ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಮಹಾರಾಷ್ಟ್ರ ಒಂದು ಸ್ಟೇಟ್ ಇದೆ, ಮಹಾರಾಷ್ಟ್ರ ರಾಜ್ಯ ಇದೆ, ಮತ್ತು ಕರ್ನಾಟಕ ರಾಜ್ಯ. ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದ ನಡುವೆ ಈ ಒಂದು ರೆಡ್ ಮಾರ್ಕಲ್ಲಿ ಏನಿದೆ, ಸೊ ಇದೊಂದು ಗಡಿ ವಿವಾದದ ಒಂದು ಪ್ರದೇಶವಾಗಿರುತ್ತೆ. ಅದು ಎಸ್ಪೆಷಲಿ ಬೆಳಗಾವಿ, ಸೊ ಏನು ಕುಂದಾನಗರಿ ಅಂತ ಏನು ಕರಿತೀವಿ, ಈ ಬೆಳಗಾವಿ ಭಾಗದ ಒಂದು ಗಡಿ ಏನಿದೆ, ಸೊ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಈ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಸುಮಾರು 60 ವರ್ಷಗಳಿಂದ ಈ ಒಂದು ಗಡಿ ವಿವಾದ ಇದೆ. ಸೊ ಎಲ್ಲವನ್ನ ಕೂಡ ನೋಡೋಣ. ಯಾಕೆ ಗಡಿ ವಿವಾದ ಇದೆ, ಯಾವ ರೀತಿ ಇದು ನಿರ್ಮಾಣ ಆಯಿತು, ಯಾವ ರೀತಿ ಹುಟ್ಕೋತು, ಪ್ರಸ್ತುತ ಕಂಡೀಷನ್ಸ್ಗಳೇನಿದೆ ಅಂತ ನೋಡೋದಾದರೆ ಪ್ರಸ್ತುತ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ. ಸೊ ಈ ಉದ್ಧವ್ ಠಾಕ್ರೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಸ್ಟೇಟ್ಮೆಂಟ್ ಅಂದರೆ, ರೀಸೆಂಟಾಗಿ ಅವರು ಮರಾಠಿ ಮಾತನಾಡುವಂತಹ ಜನರು ಹೆಚ್ಚಿರುವಂತಹ ಕರ್ನಾಟಕದ ಪ್ರದೇಶಗಳನ್ನು ತಮ್ಮ ರಾಜ್ಯಕ್ಕೆ ಅಂದರೆ ಮಹಾರಾಷ್ಟ್ರಕ್ಕೆ ಸೇರಿಸಲು ತಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಯಾವಾಗ ಉದ್ಧವ್ ಠಾಕ್ರೆ ಅವರು ಈ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಆ ಒಂದು ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ಕಳೆದ 60 ವರ್ಷಗಳಿಂದ 6 ದಶಕ ಅಂದರೆ ಕಳೆದ 60 ವರ್ಷಗಳಿಂದ ಕುದಿಯುತ್ತಿರುವಂತಹ ಒಂದು ವಿವಾದಕ್ಕೆ, ಗಡಿ ವಿವಾದಕ್ಕೆ ಒಂದು ತುಪ್ಪ ಸುರಿದಂತಾಗಿದೆ. ಯಾಕಂತಂದರೆ ಇವಾಗ ಮರಾಠಿ ಮಾತನಾಡುವಂತಹ ಜನರು ಕರ್ನಾಟಕದಲ್ಲಿ ಇರೋದು ಸಹಜ. ಯಾಕಂತಂದರೆ ಯಾವುದೇ ಒಂದು ಬಾರ್ಡರ್ ಸ್ಟೇಟ್ ಆಗಿರ್ಬೋದು ಅಥವಾ ಒಂದು ಜಿಲ್ಲೆಗಳಲ್ಲಿ ಗಡಿಯನ್ನು ಹಂಚಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ, ಎಕ್ಸಾಂಪಲ್ ಇವಾಗ ಆಂಧ್ರ ಗಡಿಯನ್ನು ಹಂಚಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಇವಾಗ ತೆಲುಗುವನ್ನು ಮಾತನಾಡ್ತಾರೆ, ಕನ್ನಡವನ್ನು ಕೂಡ ಮಾತನಾಡ್ತಾರೆ. ಅದೇ ರೀತಿ ಒಂದು ಮಹಾರಾಷ್ಟ್ರದ ಗಡಿಯನ್ನು ಏನು ಹಂಚಿಕೊಂಡಿರುತ್ತೆ ಜಿಲ್ಲೆಗಳು, ಅಲ್ಲಿ 2 ಭಾಷೆಗಳನ್ನು ಮಾತನಾಡುವಂತಹ ಜನ ಸಿಗ್ತಾರೆ. ಈ ಮರಾಠಿ ಮಾತನಾಡುವ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತಹ ಬೆಳಗಾವಿ, ಸೊ ಪ್ರಸ್ತುತ ಬೆಳಗಾವಿಯಲ್ಲಿ ಏನಿದೆ ಮರಾಠಿ ಮಾತನಾಡುವಂತಹ ಜನ ಹೆಚ್ಚಾಗಿ ನಮಗೆ ಕಂಡು ಬರ್ತಾರೆ. ಯಾಕಂತಂದರೆ ಮಹಾರಾಷ್ಟ್ರದ ಬಾರ್ಡರಲ್ಲಿದೆ. ಸೊ ಅದು ಪ್ರಸ್ತುತ ಕರ್ನಾಟಕದ ಭಾಗವಾಗಿದೆ. ಬೆಳಗಾವಿಯ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರೆ ಕರ್ನಾಟಕ ಬೆಳಗಾವಿಯನ್ನು ತನ್ನ 2ನೇ ರಾಜಧಾನಿ ಅಂತ ಹೇಳಿ ಘೋಷಿಸಿದೆ ಕೂಡ. ಯಾಕಂತಂದರೆ ಒಂದು ಬೆಳಗಾವಿಯಲ್ಲಿ ಸುವರ್ಣಸೌಧ ಕೂಡ ನಿರ್ಮಾಣ ಮಾಡಿದೆ ಯಾವುದು, ಕರ್ನಾಟಕ. ಇತ್ತೀಚಿನ ಘಟನೆಗಳು ಏನೇನಿದೆ ಈ ಒಂದು ಗಡಿ ವಿವಾದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದರೆ, ಮಹಾರಾಷ್ಟ್ರ CM ಠಾಕ್ರೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ವಿವಾದಿತ ಪ್ರದೇಶಗಳನ್ನು ಕರ್ನಾಟಕ ಆಕ್ರಮಿತ ಮಹಾರಾಷ್ಟ್ರ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಫಸ್ಟ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಒಂದು ವಿಧಾನಸಭೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಮಹಾರಾಷ್ಟ್ರದ ಕೆಲವೊಂದು ಪ್ರದೇಶಗಳನ್ನು ಕರ್ನಾಟಕ ಆಕ್ರಮಣ ಮಾಡಿಕೊಂಡಿದೆ, ಅದು ಕರ್ನಾಟಕ ಆಕ್ರಮಿತ ಮಹಾರಾಷ್ಟ್ರ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮಹಾರಾಷ್ಟ್ರದ ಪರವಾಗಿ ಪ್ರಕರಣದ ತ್ವರಿತ ಪರಿಹಾರವನ್ನು ಮೇಲ್ವಿಚಾರಣೆ ಮಾಡಲು, ಸೊ ಪ್ರಸ್ತುತ ಕೇಸ್ ಏನಿದೆ ಸುಪ್ರೀಂ ಕೋರ್ಟ್ನಲ್ಲಿ ಏನಿದೆ, ಆ ಕೇಸ್ ಮೇಲೆ ಮಹಾರಾಷ್ಟ್ರದ ಪರವಾಗಿ ಪ್ರಕರಣದ ತ್ವರಿತ ಪರಿಹಾರವನ್ನು ಮೇಲ್ವಿಚಾರಣೆ ಮಾಡಲು ಸಮನ್ವಯ ಸಮಿತಿಗೆ ಸೊ ಅವರು ಉದ್ಧವ್ ಠಾಕ್ರೆ ಅವರು 2 ಹಿರಿಯ ಸಚಿವರನ್ನ ಹೆಸರಿಸಿದ್ದಾರೆ ಕೂಡ. ಇದರ ಬೆನ್ನಲ್ಲೇ ಗಡಿಯ 2 ಕಡೆ, ಸೊ ಆವಾಗ ಉದ್ಧವ್ ಠಾಕ್ರೆ ಅವರು ಈ ರೀತಿಯಾದಂಥ ನಿರ್ಣಯವನ್ನು ಕೈಗೊಳ್ತಾರೆ, ಅದರ ಬೆನ್ನಲ್ಲೇ ಗಡಿಯ 2 ಕಡೆ ಕೂಡ ಉದ್ವಿಗ್ನತೆ ಉಂಟಾಗುತ್ತೆ. ಮಹಾವಿಕಾಸ್ ಅಘಾಡಿ ಸಮ್ಮಿಶ್ರ ಸರ್ಕಾರದ ಕಳೆದ 13 ತಿಂಗಳಲ್ಲಿ ಈ ವಿಷಯ ಉದ್ಭವಿಸಿರುವುದು ಇದೇ ಮೊದಲಲ್ಲ. ಆದರೆ ಇತ್ತೀಚಿನ ಉದ್ವಿಗ್ನತೆಯ ನಂತರ ಕೊಲ್ಲಾಪುರ ಮತ್ತು ಬೆಳಗಾವಿ ನಡುವಿನ ಬಸ್ ಸೇವೆಗಳನ್ನು ಕೆಲವು ದಿನಗಳವರೆಗೆ ಸ್ಥಗಿತಗೊಳಿಸಬೇಕಾಯಿತು. ಸೊ ಅದೇ ರೀತಿ ಕರ್ನಾಟಕದ ಒಂದು ಬಾವುಟವನ್ನು ಒಂದು ಬೆಳಗಾವಿಯಲ್ಲಿ ಸುಡಲಾಗುತ್ತೆ, ಬೆಳಗಾವಿಯಲ್ಲಿ ಸುಟ್ಟರು ಕರ್ನಾಟಕದ ಬಾವುಟವನ್ನು. ಅದೇ ರೀತಿ ಒಂದು ಸಂಗೊಳ್ಳಿ ರಾಯಣ್ಣವರ ಒಂದು ಮೂರ್ತಿಯನ್ನು ಕೂಡ ಒಂದು ವಿಕೃತಗೊಳಿಸ್ತಾರೆ. ಈ ರೀತಿಯಾದಂಥ ಕೆಲವೊಂದು ಘಟನೆಗಳು ಕಂಡುಬಂದಿದೆ ಇಲ್ಲಿ ಬೆಳಗಾವಿ ಭಾಗದಲ್ಲಿ.
ಸಮಸ್ಯೆಯ ಮೂಲ ಇರೋದು ಎಲ್ಲಿ ಅಂತ ನೋಡೋಣ. ಈ ಗಡಿ ಜಿಲ್ಲೆಯಲ್ಲಿ ಬಹುಭಾಷಾ ಜನಸಂಖ್ಯೆ. ಸೊ ಫಸ್ಟ್ ಪಾಯಿಂಟನ್ನು ಅಬ್ಸರ್ವ್ ಮಾಡಬೇಕು. ಬೆಳಗಾವಿ ಕರ್ನಾಟಕದ ಉತ್ತರ ಭಾಗದಲ್ಲಿದೆ ಮತ್ತು ಮಹಾರಾಷ್ಟ್ರದ ಕೊಲ್ಲಾಪುರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಬೆಳಗಾವಿ ಕರ್ನಾಟಕದ ಒಂದು ಉತ್ತರ ಭಾಗದಲ್ಲಿದೆ, ಹಾಗೆ ಒಂದು ಕೊಲ್ಲಾಪುರದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಮರಾಠಿ ಭಾಷಿಕರು ಇರ್ತಾರೆ. ಅದು ಸಹಜ ಕೂಡ. ನಾನು ಆಲ್ರೆಡಿ ಪ್ರೀವಿಯಸ್ ಹೇಳಿರೋ ಹಾಗೆ ಯಾವುದೇ ಒಂದು ಗಡಿ ಜಿಲ್ಲೆಯಲ್ಲಿ ಎರಡು ಭಾಷೆಗಳನ್ನು ಮಾತನಾಡುವಂಥ ಜನ ಸಿಗೋದು ಸಹಜ. ವಸಾಹತುಶಾಹಿ ಕಾಲಗಳು. ವಸಾಹತುಶಾಹಿ ಕಾಲಗಳು ಅಂದ್ರೇನು? ಬ್ರಿಟಿಷರ ಕಾಲದಲ್ಲಿ ಬೆಳಗಾವಿ ಪ್ರದೇಶವು ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು. ಯಾವಾಗ? 1947ಗಿಂತ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಬೆಳಗಾವಿ ಪ್ರದೇಶ ಏನಿತ್ತು ಅದೊಂದು ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು. ಈ ಬಾಂಬೆ ಪ್ರೆಸಿಡೆನ್ಸಿಯ ಅಂಡರಲ್ಲಿ ಬಿಜಾಪುರ, ಅಂದರೆ ಈಗ ವಿಜಯಪುರ ಅಂತಲೂ ಕರಿತೀವಿ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡದಂತಹ ಕೆಲವೊಂದು ಜಿಲ್ಲೆಗಳಿದ್ದವು. ಮುಖ್ಯವಾಗಿ ವಿಜಯಪುರ, ಬೆಳಗಾವಿ, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಈ ಬಾಂಬೆ ಪ್ರೆಸಿಡೆನ್ಸಿಯ ಅಂಡರಲ್ಲಿ ಇದ್ದವು. 1881ರ ಜನಗಣತಿಯ ಪ್ರಕಾರ ಬೆಳಗಾವಿಯಲ್ಲಿ 8,64,014 ಜನರನ್ನು ಹೊಂದಿತ್ತು. ಅದರಲ್ಲಿ ಸುಮಾರು 5,56,397 ಜನ ಕನ್ನಡ ಮಾತನಾಡುವವರಿದ್ದರು. ಇನ್ನು 2 ಲಕ್ಷದ ಚಿಲ್ಲರೆ, ಅಂದರೆ 2,25,008 ಜನ ಮರಾಠಿ ಮಾತನಾಡುವವರು ಕೂಡ ಇದ್ದರು. ಆದಾಗ್ಯೂ ಕೂಡ 1948ರಲ್ಲಿ ಮರಾಠಿ ಮಾತನಾಡುವ ರಾಜಕಾರಣಿಗಳ ಪ್ರಾಬಲ್ಯ ಹೊಂದಿರುವ ಬೆಳಗಾವಿ ಪುರಸಭೆಯು ಜಿಲ್ಲೆಯನ್ನು ಪ್ರಸ್ತಾವಿತ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿಸಬೇಕೆಂದು ಕೇಂದ್ರಕ್ಕೆ ಮನವಿ ಮಾಡುತ್ತೆ. ಯಾವಾಗ? 1948ಅಲ್ಲಿ. ನೋಡಿ, 1881ರ ಜನಗಣತಿ ಏನು ಹೇಳುತ್ತೆ ಅಂದರೆ ಬೆಳಗಾವಿಯಲ್ಲಿ 5 ಲಕ್ಷಕ್ಕಿಂತ ಅಧಿಕ ಜನ ಏನು ಮಾತನಾಡ್ತಾರೆ, ಕನ್ನಡವನ್ನೇ ಮಾತನಾಡ್ತಾರೆ. ಆದರೂ ಕೂಡ ಮರಾಠಿ ರಾಜಕಾರಣಿಗಳನ್ನು ಅಥವಾ ಮರಾಠಿ ಮಾತನಾಡುವಂತಹ ರಾಜಕಾರಣಿಗಳ ಪ್ರಾಬಲ್ಯ ಹೊಂದಿರುವಂತಹ ಬೆಳಗಾವಿ ಪುರಸಭೆ ಏನು ಮಾಡುತ್ತೆ, 1948ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೆ. ಏನಂತ? ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು, ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿಸಬೇಕು ಅಂತ ಹೇಳಿ ಒಂದು ಪ್ರಸ್ತಾಪವನ್ನು ಮಾಡುತ್ತೆ. ಭಾರತದಲ್ಲಿ ರಾಜ್ಯಗಳ ಮರು ಸಂಘಟನೆ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ ಮರು ಸಂಘಟನೆ ಅಂದರೆ ಏನು ಅಂತ ಗೊತ್ತಾಗಬೇಕಾಗುತ್ತೆ. 1947ರ ಸ್ವಾತಂತ್ರ್ಯದ ಸಮಯದಲ್ಲಿ, ಯಾವಾಗ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ, ಭಾರತ ಸುಮಾರು 550 ವಿಭಜಿತ ರಾಜಪ್ರಭುತ್ವದ ರಾಜ್ಯಗಳನ್ನು ಒಳಗೊಂಡಿತ್ತು. 1950ರಲ್ಲಿ ಸಂವಿಧಾನವು ಭಾರತೀಯ ಒಕ್ಕೂಟದ ರಾಜ್ಯಗಳ 4 ವರ್ಗೀಕರಣಗಳನ್ನು ಒಳಗೊಂಡಿದೆ. ಯಾವುದು ಆ ವರ್ಗೀಕರಣಗಳು ಅಂದರೆ ಭಾಗ ಎ, ಭಾಗ ಬಿ, ಭಾಗ ಸಿ ಮತ್ತು ಭಾಗ ಡಿ ರಾಜ್ಯಗಳು. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಈ ಭಾಗ ಎ ರಾಜ್ಯಗಳೇನಿದೆ ಇವು ಬ್ರಿಟಿಷ್ ಇಂಡಿಯಾದ 9 ಹಿಂದಿನ ಗವರ್ನರ್ ಪ್ರಾಂತ್ಯಗಳನ್ನು ಒಳಗೊಂಡಿತ್ತು. 9 ಹಿಂದಿನ ಗವರ್ನರ್ ಪ್ರಾಂತ್ಯಗಳನ್ನು ಒಳಗೊಂಡಿದೆ. ಈ ಭಾಗ ಬಿ ರಾಜ್ಯಗಳು ಹಿಂದಿನ 9 ರಾಜಪ್ರಭುತ್ವದ ರಾಜ್ಯಗಳನ್ನು ಶಾಸಕಾಂಗಗಳೊಂದಿಗೆ ಒಳಗೊಂಡಿದ್ದು. ಇನ್ನು ಭಾಗ ಸಿ ರಾಜ್ಯಗಳು ಬ್ರಿಟಿಷ್ ಇಂಡಿಯಾದ ಹಿಂದಿನ ಮುಖ್ಯ ಆಯುಕ್ತರ ಪ್ರಾಂತ್ಯ ಮತ್ತು ಹಿಂದಿನ ಕೆಲವು ರಾಜಪ್ರಭುತ್ವದ ರಾಜ್ಯಗಳನ್ನು ಒಳಗೊಂಡಿದೆ. ಇನ್ನು ಭಾಗ ಡಿ ರಾಜ್ಯವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಒಳಗೊಂಡಿತ್ತು. ಭಾಗ ಎ, ಬಿ, ಸಿ, ಡಿ ಅಂತ 4 ಭಾಗಗಳಿದ್ದು ಆ ಭಾಗ ಎ ಏನನ್ನು ಒಳಗೊಂಡಿತ್ತು? ಆ ಬ್ರಿಟಿಷ್ ಇಂಡಿಯಾದ 9 ಹಿಂದಿನ ಗವರ್ನರ್ ಪ್ರಾಂತ್ಯಗಳನ್ನು ಒಳಗೊಂಡಿತ್ತು. ಇನ್ನು ಭಾಗ ಬಿ ಹಿಂದಿನ 9 ರಾಜಪ್ರಭುತ್ವದ ರಾಜ್ಯಗಳನ್ನು ಶಾಸಕಾಂಗಗಳೊಂದಿಗೆ ಒಳಗೊಂಡಿದ್ದು. ಇನ್ನು ಭಾಗ ಸಿ ಏನಂತಂದರೆ ಬ್ರಿಟಿಷ್ ಇಂಡಿಯಾದ ಮುಖ್ಯ ಆಯುಕ್ತರ ಪ್ರಾಂತ್ಯ ಮತ್ತು ಕೆಲವೊಂದು ರಾಜಪ್ರಭುತ್ವದ ರಾಜ್ಯಗಳನ್ನು ಒಳಗೊಂಡಿತ್ತು. ಇನ್ನು ಭಾಗ ಡಿ ಅಂಡಮಾನ್ ಮತ್ತು ನಿಕೋಬಾರನ್ನು ಒಳಗೊಂಡಿತ್ತು. ಇನ್ನು ಆ ಸಮಯದಲ್ಲಿ ರಾಜ್ಯಗಳ ಗುಂಪುಗಾರಿಕೆಯನ್ನು ಭಾಷಾ ಅಥವಾ ಸಾಂಸ್ಕೃತಿಕ ವಿಭಾಗಗಳಿಗಿಂತ ರಾಜಕೀಯ ಮತ್ತು ಐತಿಹಾಸಿಕ ಪರಿಗಣನೆಗಳ ಆಧಾರದ ಮೇಲೆ ಮಾಡಲಾಗುತ್ತೆ. ಅಂದರೆ 1948 ಏನಾಗುತ್ತೆ, ಆ ಸಮಯದಲ್ಲಿ ರಾಜ್ಯಗಳ ಗುಂಪುಗಾರಿಕೆಯನ್ನು ಭಾಷೆ ಅಥವಾ ಸಾಂಸ್ಕೃತಿಕ ವಿಭಾಗಗಳಿಗಿಂತ ಕೆಲವೊಂದು ರಾಜಕೀಯ ಅಥವಾ ಐತಿಹಾಸಿಕ ಒಂದು ಕ್ರೈಟೀರಿಯಾಗಳನ್ನು, ಹಿಸ್ಟಾರಿಕಲ್ ಕ್ರೈಟೀರಿಯಾಗಳನ್ನು ಇಟ್ಕೊಂಡ್ಬಿಟ್ಟು ಅದರ ಆಧಾರದ ಮೇಲೆ ಮಾಡಲಾಗುತ್ತೆ. ಆದರೆ ಅದೊಂದು ತಾತ್ಕಾಲಿಕ ವ್ಯವಸ್ಥೆ ಆಗಿತ್ತು, ಅದೊಂದು ಟೆಂಪ್ರವರಿ ಸಿಸ್ಟಮ್ ಆಗಿತ್ತು. ಬಹುಭಾಷಾ ಸ್ವಭಾವ ಮತ್ತು ವಿವಿಧ ರಾಜ್ಯಗಳ ನಡುವೆ ಇರುವ ವ್ಯತ್ಯಾಸಗಳ ಕಾರಣದಿಂದಾಗಿ ರಾಜ್ಯಗಳನ್ನು ಶಾಶ್ವತ ಆಧಾರದ ಮೇಲೆ ಮರು ಸಂಘಟಿಸುವಂತಹ ಒಂದು ಅಗತ್ಯ ಇತ್ತು. ಯಾವಾಗ? ಬಹುಭಾಷೆಯ ಆಧಾರದ ಮೇಲೆ. ಬಹುಭಾಷೆಗಳಿರೋದ್ರಿಂದ ಒಂದು ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡುವಂತಹ ಅಗತ್ಯ ಇತ್ತು. ಈ ಸಂದರ್ಭದಲ್ಲಿ 1948ರಲ್ಲಿ ಎಸ್.ಕೆ. ಧರ್ ಸಮಿತಿಯನ್ನು ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರು ಸಂಘಟನೆಯ ಅಗತ್ಯವನ್ನು ಪರಿಶೀಲಿಸಲು ಸರ್ಕಾರ ನೇಮಕ ಮಾಡುತ್ತೆ. ಯಾವಾಗ? 1948ಅಲ್ಲಿ ಎಸ್.ಕೆ.
ದರ್ ಕಮಿಟಿ, ನೆನ್ಪಿಟ್ಕೋಬೇಕು, ಎಸ್ ಕೆ ಧರ್ ಕಮಿಟಿಯನ್ನ ಸೊ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರು ಸಂಘಟನೆಯ ಅಗತ್ಯವನ್ನ ಪರಿಶೀಲನೆ ಮಾಡಲಿ ಅಂತ ಹೇಳಿ ಸರ್ಕಾರ ನೇಮಕ ಮಾಡುತ್ತೆ. ಆಯೋಗವು ಭಾಷಾವಾರು ರೇಖೆಗಳ ಬದಲಿಗೆ ಐತಿಹಾಸಿಕ ಮತ್ತು ಭೌಗೋಳಿಕ ಪರಿಗಣನೆಗಳನ್ನು ಒಳಗೊಂಡಂತೆ ಆಡಳಿತಾತ್ಮಕ ಅನುಕೂಲತೆಯ ಆಧಾರದ ಮೇಲೆ ರಾಜ್ಯಗಳ ಮರು ಸಂಘಟನೆಗೆ ಆದ್ಯತೆ ನೀಡಿದೆ. ಯಾವಾಗ ಎಸ್.ಕೆ. ಧರ್ ಸಮಿತಿಯನ್ನು ಹೇಳುತ್ತೆ, ಭಾಷಾವಾರು ರೇಖೆಗಳ ಬದಲಿಗೆ ಅದರ ಬದಲಿಗೆ ಐತಿಹಾಸಿಕ, ಹಿಸ್ಟಾರಿಕಲ್ ಮತ್ತು ಜಿಯೋಗ್ರಫಿಕಲ್ ಕ್ರೈಟೀರಿಯಾಗಳನ್ನು ಇಟ್ಕೊಂಡು ಆಡಳಿತಾತ್ಮಕ ಅನುಕೂಲತೆಯ ಆಧಾರದ ಮೇಲೆ, ಒಂದು ಅಡ್ಮಿನಿಸ್ಟ್ರೇಷನ್ಗೆ ಒಂದು ಯೂಸ್ ಆಗಲಿ, ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಆಧಾರದ ಮೇಲೆ ರಾಜ್ಯಗಳ ಮರು ಸಂಘಟನೆಗೆ ಆದ್ಯತೆಯನ್ನು ನೀಡುತ್ತೆ. ಇದು ಬಹಳ ಅಸಮಾಧಾನವನ್ನು ಸೃಷ್ಟಿಸುತ್ತೆ. ಎಸ್.ಕೆ. ಧರ್ ಕಮಿಟಿ ಏನು ಹೇಳುತ್ತೆ ಅದನ್ನೆಲ್ಲವನ್ನ ಕೂಡ ಬಹಳ ಬೇರೆ ಬೇರೆಯವರಲ್ಲಿ ಒಂದು ಅಸಮಾಧಾನಕ್ಕೆ ಒಂದು ಸೃಷ್ಟಿಯಾಗುತ್ತೆ. ಮತ್ತು ಇನ್ನೊಂದು, ಭಾಷಾವಾರು ಪ್ರಾಂತ್ಯಗಳ ಸಮಿತಿಯ ನೇಮಕಕ್ಕೆ ಕಾರಣ ಕೂಡ ಈ ಒಂದು ಎಸ್.ಕೆ. ಧರ್ ಸಮಿತಿಯ ರೆಕಮೆಂಡೇಶನ್ ಕಾರಣ ಆಗುತ್ತೆ. ಡಿಸೆಂಬರ್ 1948ರಲ್ಲಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ಒಳಗೊಂಡ JVP ಈ ಸಮಿತಿಯನ್ನು ಈ ಸಮಸ್ಯೆಯ ಅಧ್ಯಯನ ಮಾಡಲು ರಚನೆ ಮಾಡಲಾಗುತ್ತೆ. ಸ್ವಾತಂತ್ರ್ಯದ ನಂತರದ ಮರು ಸಂಘಟನೆ 1948ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯದ ನಂತರದ ಮರು ಸಂಘಟನೆಯನ್ನು ನೋಡೋಣ. 1956ರ ರಾಜ್ಯಗಳ ಮರು ಸಂಘಟನೆ ಕಾಯ್ದೆ ಬೆಳಗಾವಿ ಮತ್ತು ಬಾಂಬೆ ರಾಜ್ಯದ 10 ತಾಲೂಕುಗಳನ್ನು ಅಂದಿನ ಮೈಸೂರು ರಾಜ್ಯದ, ಈ ಮೈಸೂರು ರಾಜ್ಯ ಅನ್ನೋದು 1973ರಲ್ಲಿ ಕರ್ನಾಟಕ ಅಂತೇಳಿ ಮರುನಾಮಕರಣ ಆಗುತ್ತೆ. ಸೊ ಏನು ಮಾಡುತ್ತೆ ಈ ಒಂದು ಕಾಯ್ದೆ, 10 ತಾಲೂಕುಗಳನ್ನು ಅಂದಿನ ಮೈಸೂರು ರಾಜ್ಯದ ಭಾಗವಾಗಿ ಮಾಡುತ್ತೆ. ಯಾವ ಕಾಯ್ದೆ? 1956ರ ರಾಜ್ಯಗಳ ಮರು ಸಂಘಟನೆ ಕಾಯ್ದೆ. ಗಡಿಗಳನ್ನು ಗುರುತಿಸುವಾಗ ರಾಜ್ಯಗಳ ಮರು ಸಂಘಟನೆ ಆಯೋಗವು ಮೈಸೂರಿನಲ್ಲಿ 50%ಕ್ಕಿಂತ ಹೆಚ್ಚು ಕನ್ನಡ ಮಾತನಾಡುವ ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕುಗಳನ್ನು ಸೇರಿಸಲು ಪ್ರಯತ್ನ ಕೂಡ ಮಾಡುತ್ತೆ. ಮಹಾರಾಷ್ಟ್ರದಿಂದ ಆಕ್ಷೇಪ. ಏನು ಮಹಾರಾಷ್ಟ್ರದಿಂದ ಆಕ್ಷೇಪ ಅಂತ ನೋಡೋಣ. 1956ರಲ್ಲಿ ಆ ಪ್ರದೇಶಗಳಲ್ಲಿ ಮರಾಠಿ ಭಾಷಿಕರ ಸಂಖ್ಯೆ ಕನ್ನಡ ಭಾಷಿಕರಿಗಿಂತ ಹೆಚ್ಚಿತ್ತು ಅಂತ ಹೇಳಿ ಮಹಾರಾಷ್ಟ್ರ ಆಕ್ಷೇಪ ಮಾಡುತ್ತೆ. 814 ಹಳ್ಳಿಗಳನ್ನು ಒಳಗೊಂಡಿರುವ 7,000 ಚದರ ಕಿಲೋಮೀಟರ್ ಮತ್ತು ಬೆಳಗಾವಿ, ಕಾರವಾರ ಮತ್ತು ನಿಪ್ಪಾಣಿಯ 3 ನಗರ ವಸಾಹತುಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂದು ಒತ್ತಾಯಿಸಿ ಇದು ಗೃಹ ಸಚಿವಾಲಯಕ್ಕೆ ಜ್ಞಾಪಕ ಪತ್ರವನ್ನು ಕೊಡುತ್ತೆ. ಮಹಾರಾಷ್ಟ್ರ ಏನು ಹೇಳುತ್ತೆ, ಸೊ ಮರಾಠಿ ಭಾಷಿಕರು ಹೆಚ್ಚಾಗಿರುವಂತಹ 814 ಹಳ್ಳಿಗಳು, 7,000 ಚದರ ಕಿಲೋಮೀಟರ್ ಮತ್ತು ಬೆಳಗಾವಿ, ಕಾರವಾರ ಮತ್ತು ನಿಪ್ಪಾಣಿ, ಮ್ಯಾಪನ್ನು ಆಲ್ರೆಡಿ ನಾನು ಫ್ರಂಟಲ್ಲಿ ತೋರಿಸಿದ್ದೀನಿ ಆಗಲೇ, ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬೆಳಗಾವಿ ಸರೌಂಡಿಂಗಲ್ಲಿ 7,000 ಚದರ ಕಿಲೋಮೀಟರ್ನಷ್ಟು ಏನು ಪ್ರಾಂತ್ಯ ಇದೆ, ಸೊ ಎಲ್ಲವನ್ನ ಕೂಡ ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ಹೇಳಿ ಒಂದು ಒತ್ತಾಯ ಬರುತ್ತೆ. ಇದು ಗೃಹ ಸಚಿವಾಲಯಕ್ಕೆ ಒಂದು ಜ್ಞಾಪಕ ಪತ್ರವನ್ನು ಕೂಡ ಸಲ್ಲಿಸುತ್ತೆ ಮಹಾರಾಷ್ಟ್ರ. ಕರ್ನಾಟಕದ ಬೇಡಿಕೆ ಏನು? ಮತ್ತೊಂದೆಡೆ ಮಹಾರಾಷ್ಟ್ರದಿಂದ ಕೊಲ್ಲಾಪುರ, ಸೋಲಾಪುರ ಮತ್ತು ಸಾಂಗ್ಲಿ ಜಿಲ್ಲೆಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಲು ಕರ್ನಾಟಕ ಕೂಡ ಒಂದು ರಿಕ್ವೆಸ್ಟ್ ಮಾಡುತ್ತೆ ಸರ್ಕಾರಕ್ಕೆ. ಏನಿದು ವಿವಾದ? ಈ ವಿವಾದ ಏನಿದೆ ಅಂತ ನೋಡೋಣ. 1956ರ ರಾಜ್ಯ ಮರು ಸಂಘಟನೆ ಕಾಯ್ದೆಯ ಪ್ರಕಾರ ಬೆಳಗಾವಿಯನ್ನು ಮೈಸೂರು ರಾಜ್ಯಕ್ಕೆ ಹಸ್ತಾಂತರಿಸಲಾಗುತ್ತೆ. ಬೆಳಗಾವಿಯನ್ನು ಮೈಸೂರು ರಾಜ್ಯಕ್ಕೆ ಹಸ್ತಾಂತರ ಮಾಡುತ್ತೆ. ಸೊ ಇದನ್ನು 1973ರಲ್ಲಿ ಕರ್ನಾಟಕ ಅಂತೇಳಿ ಮರುನಾಮಕರಣ ಕೂಡ ಮಾಡ್ತಾರೆ. 1957ರಲ್ಲಿ ರಾಜ್ಯಗಳ ಮರು ಸಂಘಟನಾ ಕಾಯ್ದೆ 1956ರ ಅನುಷ್ಠಾನದಿಂದ ಕಡಿಮೆಯಾದ ತನ್ನ ಗಡಿ ರೇಖೆಯನ್ನು ಮರು ಹೊಂದಿಸುವಂತೆ ಮಹಾರಾಷ್ಟ್ರ ಒತ್ತಾಯ ಮಾಡುತ್ತೆ. 1956ರಲ್ಲಿ ಏನು ನನ್ನ ಗಡಿ ರೇಖೆ ಕಡಿಮೆ ಆಗಿದೆ ಅದನ್ನು ಮರು ಹೊಂದಾಣಿಕೆ ಮಾಡಬೇಕು ಅಂತೇಳಿ ಮಹಾರಾಷ್ಟ್ರ ಒತ್ತಾಯ ಮಾಡುತ್ತೆ. ಮಹಾರಾಷ್ಟ್ರವು ಕಾಯ್ದೆಯ ಸೆಕ್ಷನ್ 21 ಕ್ಲಾಸ್ 2 ಕ್ಲಾಸ್ ಬಿ ಅನ್ನು ಅನ್ವಯಿಸಿ ಮರಾಠಿ ಮಾತನಾಡುವಂತಹ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಸೇರಿಸುವುದಕ್ಕೆ ತನ್ನ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಜ್ಞಾಪಕ ಪತ್ರವನ್ನು ಕೂಡ ಸಲ್ಲಿಸಿದೆ. ಪರಿಸ್ಥಿತಿಯನ್ನು ನಿರ್ಣಯಿಸಲು ಕೇಂದ್ರ ಸರ್ಕಾರ 1966ರಲ್ಲಿ, ಸೊ ಏನು 1956-57ರಲ್ಲಿ ಏನು ಈ ಒಂದು ವಿವಾದ ಬಿಗಡಾಯಿಸುತ್ತೆ ಅದನ್ನು ನೋಡಿಕೊಂಡು ಕೇಂದ್ರ ಸರ್ಕಾರ 1966ರಲ್ಲಿ ಮಹಾಜನ್ ಸಮಿತಿಯನ್ನು ರಚನೆ ಮಾಡುತ್ತೆ. ಮಹಾರಾಷ್ಟ್ರ ಮತ್ತು ಅಂದಿನ ಮೈಸೂರು ರಾಜ್ಯದ ಪ್ರತಿನಿಧಿಗಳಾದಂತಹ ಪ್ರತಿನಿಧಿಗಳು ಸಮಿತಿಯ ಭಾಗವಾಗಿರ್ತಾರೆ. 1967ರಲ್ಲಿ ಸಮಿತಿಯು ಕರ್ನಾಟಕದ ಕಾರವಾರ, ಹಳಿಯಾಳ ಮತ್ತು ಸುಪರ್ಣ ತಾಲೂಕಿನ ಕೆಲವು ಗ್ರಾಮಗಳನ್ನು ಮಹಾರಾಷ್ಟ್ರಕ್ಕೆ ನೀಡಬೇಕೆಂದು ಶಿಫಾರಸನ್ನು ಕೂಡ ಮಾಡುತ್ತೆ. ಆದರೆ ಬೆಳಗಾವಿಯನ್ನು ದಕ್ಷಿಣದ ರಾಜ್ಯಗಳಿಗೆ ಬಿಟ್ಟುಕೊಡುತ್ತೆ. ಯಾವಾಗ? ಈ ಒಂದು ಸಮಿತಿ 2006ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಈ ಸಮಸ್ಯೆಯನ್ನು ಪರಸ್ಪರ ಮಾತುಕತೆಯ ಮೂಲಕ
ಪರಿಹರಿಸಬೇಕು. ಸೊ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ಗಿಂತ ನೀವೇ ಮಾತಾಡಿಕೊಂಡು ಪರಸ್ಪರ ಮಾತನಾಡಿಕೊಂಡು ಈ ಒಂದು ಸಮಸ್ಯೆಗೆ ಒಂದು ಇತ್ಯರ್ಥವನ್ನು ನಿಗದಿ ಮಾಡ್ಕೋಬೇಕು ಅಥವಾ ಇತ್ಯರ್ಥವನ್ನು ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ 2006ರಲ್ಲಿ ಹೇಳುತ್ತೆ. ಮತ್ತು ಭಾಷಾ ಮಾನದಂಡವನ್ನು ಪರಿಗಣಿಸಬಾರದು ಎಂದು ಅಭಿಪ್ರಾಯಪಟ್ಟಿತು. ಯಾಕಂತಂದರೆ ಅದು ಹೆಚ್ಚು ಪ್ರಾಯೋಗಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂಬ ಅಭಿಪ್ರಾಯದಿಂದ ಈ ಪ್ರಕರಣದ ವಿಚಾರಣೆ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಸೊ ಯಾಕಂದರೆ ಇನ್ನೂ ಕೂಡ ಇದಕ್ಕೆ ಒಂದು ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಬಿದ್ದಿಲ್ಲ. ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ವಿವಾದ ಬಗೆಹರಿಸಲು ಮಾತುಕತೆ ಸಮಿತಿ ರಚನೆ ಏನಾಗಿದೆ ಅಂತ ನೋಡೋಣ. ಈ ವಿವಾದ ತಾರಕಕ್ಕೇರುತ್ತಿದ್ದಂತೆ ಎರಡೂ ರಾಜ್ಯಗಳು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ನಿರ್ಧರಿಸಿವೆ. 1960ರಲ್ಲಿ ಎರಡೂ ರಾಜ್ಯಗಳು ಅಧ್ಯಯನ ಮತ್ತು ವರದಿಯನ್ನು ಸಲ್ಲಿಸಲು ಪ್ರತಿ ರಾಜ್ಯದಿಂದ 2 ಸದಸ್ಯರನ್ನು ಒಳಗೊಂಡ 4 ಸದಸ್ಯರ ಸಮಿತಿಯನ್ನು ಸ್ಥಾಪಿಸಲು ನಿರ್ಧಾರ ಮಾಡುತ್ತೆ. ಯಾವಾಗ ಸುಪ್ರೀಂ ಕೋರ್ಟ್ ಆ ರೀತಿ ಹೇಳುತ್ತೆ, ಪರಸ್ಪರ ಮಾತುಕತೆಯನ್ನು ಮಾಡಿಕೊಳ್ಳಿ, ವಿವಾದವನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿದಾಗ 1966ರಲ್ಲಿ ಎರಡೂ ರಾಜ್ಯಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರ 2 ಸದಸ್ಯರನ್ನು ಒಳಗೊಂಡ, ಕರ್ನಾಟಕದಿಂದ 2 ಸದಸ್ಯರು, ಮಹಾರಾಷ್ಟ್ರದಿಂದ 2 ಸದಸ್ಯರನ್ನು ಒಳಗೊಂಡ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸೋಕೆ ಸಮಿತಿಯನ್ನು ರಚನೆ ಮಾಡುತ್ತೆ. ಪ್ರದೇಶಗಳ ವಿನಿಮಯಕ್ಕೆ ಕೊಡುಗೆ. ಈ ಪ್ರಕ್ರಿಯೆಯಲ್ಲಿ ಮಹಾರಾಷ್ಟ್ರವು 814 ಹಳ್ಳಿಗಳನ್ನು ಮತ್ತು 3 ನಗರ ವಸಾಹತುಗಳ ಬೇಡಿಕೆಗೆ ಪ್ರತಿಯಾಗಿ 760 ಕನ್ನಡ ಮಾತನಾಡುವ ಹಳ್ಳಿಗಳನ್ನು ವರ್ಗಾಯಿಸಲು ಮುಂದಾಗುತ್ತೆ. ಒಮ್ಮತದ ಕೊರತೆ ಇದೆ ಇಲ್ಲಿ. ಏನು ಒಮ್ಮತದ ಕೊರತೆ? ಆದಾಗ್ಯೂ ಸಮಿತಿಯ ಸಂಶೋಧನೆಗಳನ್ನು ಅನುಸರಿಸಿ ಎರಡೂ ರಾಜ್ಯಗಳು ಯಾವುದೇ ಒಮ್ಮತಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಸಮಿತಿ ಏನೋ ರಚನೆ ಮಾಡಿದ್ರು, ಬಟ್ ಯಾವುದೇ ರೀತಿಯಾದಂಥ ಕನ್ಕ್ಲೂಷನ್ಗೆ ಬರಲಿಲ್ಲ, ಒಮ್ಮತಕ್ಕೆ ಬರಲಿಲ್ಲ. ನಂತರದ ವರ್ಷಗಳಲ್ಲಿ ಎರಡೂ ಸರ್ಕಾರಗಳ ನಡುವೆ ಹಲವಾರು ಮಾತುಕತೆಗಳು ನಡೆದವು. ಅದು ಯಾವುದೇ ನಿರ್ಣಯವಿಲ್ಲದೆ ಕೊನೆಗೊಂಡಿತು. ಸೊ ನಂತರದ ದಿನಗಳಲ್ಲಿ ಕೂಡ 1960 ಆದಮೇಲೆ ನಂತರದ ವರ್ಷಗಳಲ್ಲಿ ಕೂಡ ಎರಡೂ ಕಡೆಯಿಂದ ಮಾತುಕತೆಗಳೇನೋ ಆಗಿದೆ, ಬಟ್ ಯಾವುದೇ ರೀತಿಯಾದಂತಹ ನಿರ್ಣಯಗಳಿಗೆ ಸರ್ಕಾರಗಳು ಬಂದಿಲ್ಲ. ಸೊ ಆ ವಿವಾದ ಇನ್ನೂ ಹಾಗೆ ಇದೆ. ಮಹಾಜನ್ ಆಯೋಗ. ಮಹಾರಾಷ್ಟ್ರ ಸರ್ಕಾರವು ಪ್ರತಿಭಟನೆಯ ನಂತರ 1966ರಲ್ಲಿ ಕೇಂದ್ರ ಸರ್ಕಾರವು ಮಾಜಿ ಮುಖ್ಯ ನ್ಯಾಯಮೂರ್ತಿ ಮೆಹರ್ಚಂದ್ ಮಹಾಜನ್, ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಅಫೇರ್ಸಲ್ಲಿ ಕೂಡ. ಸೊ ಪ್ರತಿಭಟನೆಯ ನಂತರ 1966ರಲ್ಲಿ ಕೇಂದ್ರ ಸರ್ಕಾರ ಮಾಜಿ ಮುಖ್ಯ ನ್ಯಾಯಮೂರ್ತಿ ಮೆಹರ್ಚಂದ್ ಮಹಾಜನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡುತ್ತೆ. ಕೇರಳದ ಕಾಸರಗೋಡಿನಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣಕ್ಕಾಗಿ ಕರ್ನಾಟಕದ ಬೇಡಿಕೆಯನ್ನು ಪರಿಶೀಲಿಸುವಂತೆ ಕೇಳಲಾಗುತ್ತೆ. ಆಯೋಗ 1967ರಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೆ ಮತ್ತು 1972ರಲ್ಲಿ ಸಂಸತ್ತಿನಲ್ಲಿ ಕೂಡ ವರದಿಯನ್ನು ಮಂಡಿಸಲಾಗುತ್ತೆ. ಕರೆಂಟ್ ಅಫೇರ್ಸಲ್ಲಿ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಮೆಹರ್ಚಂದ್ ಮಹಾಜನ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ಕೇಳ್ಬೋದು, ಮತ್ತು ಯಾವ ಇಯರ್ ಇದನ್ನು ಸ್ಥಾಪನೆ ಮಾಡಿದ್ರು ಅಥವಾ ರಚನೆ ಮಾಡಿದ್ರು ಅಂತ ಕೇಳಿದ್ರೆ 1966 1966ರಲ್ಲಿ ರಚನೆ ಆಗುತ್ತೆ. ಆಯೋಗ ಏನು ಶಿಫಾರಸು ಮಾಡುತ್ತೆ ಅಂದರೆ, ಗಡಿ ಭಾಗದಲ್ಲಿರುವಂತಹ ಸುಮಾರು 260 ಗ್ರಾಮಗಳನ್ನು ಮಹಾರಾಷ್ಟ್ರಕ್ಕೆ ಮತ್ತು ಮಹಾರಾಷ್ಟ್ರದ ಸುಮಾರು 250 ಗ್ರಾಮಗಳನ್ನು ಕರ್ನಾಟಕಕ್ಕೆ ವರ್ಗಾಯಿಸಲು ಶಿಫಾರಸನ್ನು ಮಾಡುವಾಗ ಬೆಳಗಾವಿ ನಗರದ ಮೇಲಿನ ಮಹಾರಾಷ್ಟ್ರದ ಹಕ್ಕನ್ನು ಆಯೋಗ ತಿರಸ್ಕಾರ ಮಾಡುತ್ತೆ. ಮುಖ್ಯವಾಗಿ ಮಹಾರಾಷ್ಟ್ರ ಹೇಳೋದೇನು, ಬೆಳಗಾವಿ ನಮ್ಮದು ಅಂತ ಹೇಳ್ತಾರೆ. ಸೊ ಬಟ್ ಯಾವುದೇ ಆಯೋಗವನ್ನು ನೋಡಿದ್ರೂ ಕೂಡ, ಮಹಾಜನ್ ಆಯೋಗವನ್ನು ನೋಡಿದ್ರೂ ಕೂಡ ಪರಸ್ಪರ ಹಳ್ಳಿಗಳನ್ನು ವರ್ಗಾಯಿಸೋಕೆ ಒಂದು ಅನುಮತಿಯನ್ನು ಕೊಡುತ್ತೆ ವಿನಃ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಬಿಟ್ಟು ಕೊಡಬೇಕು ಅನ್ನುವಂಥ ಅದರ ಒಂದು ಮಹಾರಾಷ್ಟ್ರದ ಒಂದು ಏನು ಇದು ಇದೆ, ಆಶಯ ಏನಿದೆ, ಅದರ ಮೇಲೆ ಯಾವುದೇ ರೀತಿಯಾದಂಥ ಶಿಫಾರಸನ್ನು ಮಾಡೋದಿಲ್ಲ. ಬೆಳಗಾವಿ ನಗರದ ಮೇಲಿನ ಮಹಾರಾಷ್ಟ್ರದ ಹಕ್ಕನ್ನು ಆಯೋಗ ತಿರಸ್ಕಾರ ಮಾಡುತ್ತೆ. ಮಹಾಜನ್ ಆಯೋಗದ ವರದಿಗೆ ಪ್ರತಿಕ್ರಿಯೆ. ಯಾವಾಗ ಆಯೋಗ ಈ ರೀತಿಯಾದಂಥ ಒಂದು ಡಿಸಿಷನ್ ಹೇಳುತ್ತೆ, ಆವಾಗ ಪ್ರತಿಕ್ರಿಯೆ ನೋಡೋಣ. ಏನೇನಾಗಿದೆ ಪ್ರತಿಕ್ರಿಯೆ ಅಂತಂದರೆ, ಮಹಾರಾಷ್ಟ್ರ ಸರ್ಕಾರ ವರದಿಯನ್ನು ತಿರಸ್ಕರಿಸಿದೆ. ಯಾಕಂತಂದರೆ ಮಹಾರಾಷ್ಟ್ರದ ಮುಖ್ಯ ಬೇಡಿಕೆ ಇರೋದೇ ಬೆಳಗಾವಿನ ಬಿಟ್ಕೊಡ್ಬೇಕು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ. ಯಾವಾಗ ಮಹಾಜನ್ ಆಯೋಗ ಬೆಳಗಾವಿನ ತಿರಸ್ಕಾರ ಮಾಡುತ್ತೆ ಮಹಾರಾಷ್ಟ್ರಕ್ಕೆ ಸೇರಿಸೋಕೆ, ಆವಾಗ ಮಹಾರಾಷ್ಟ್ರ ವರದಿಯನ್ನೇ ತಿರಸ್ಕಾರ ಮಾಡುತ್ತೆ ಮತ್ತು ವರದಿಗಳ ಸಂಶೋಧನೆಗಳನ್ನು ಪಕ್ಷಪಾತ ಮತ್ತು ಸ್ವಯಂ ವಿರೋಧಾಭಾಸ ಅಂತ ಹೇಳಿ ಬಣ್ಣನೆ ಕೂಡ ಮಾಡುತ್ತೆ. ವರದಿಯು ಬೆಳಗಾವಿ ಜನರ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಮಹಾರಾಷ್ಟ್ರ ಸರ್ಕಾರ ಒತ್ತಾಯಿಸಿದೆ. ಕರ್ನಾಟಕ ಸರ್ಕಾರವು ವರದಿಯನ್ನು ಸ್ವಾಗತಿಸಿದೆ. ಯಾಕಂದರೆ ನಮಗೆ ಬೆಳಗಾವಿ ಬೇಕು, ಸೊ ನಾವು ಕರ್ನಾಟಕವನ್ನು ಬಿಟ್ಕೊಡೋದಿಲ್ಲ ಬೆಳಗಾವಿಯನ್ನು. ಸೊ ಆ ಕಾರಣಕ್ಕಾಗಿ ನಾವು ವರದಿಯನ್ನು ಸ್ವಾಗತ ಮಾಡ್ತೀವಿ ಮತ್ತು ವರದಿಯನ್ನು ಜಾರಿಗೊಳಿಸಲು ಮತ್ತು ಯಥಾಸ್ಥಿತಿ ಕಾಯ್ದುಕೊಳ್ಳಲು ಒತ್ತಡವನ್ನು ಕರ್ನಾಟಕ ಮುಂದುವರಿಸಿದೆ. ಸೊ ಮಹಾಜನ್ ಆಯೋಗದ ವರದಿಯನ್ನು ಅದೇ ರೀತಿ ಮುಂದೆ ಹೋಗಬೇಕು, ಯಾವುದೇ ರೀತಿಯಾದಂಥ ಚೇಂಜಸ್ ಆಗಬಾರ್ದು ಅಂತ ಹೇಳಿ ಕರ್ನಾಟಕ ಕೂಡ ಒತ್ತಡವನ್ನು ಹಾಕ್ತಾ ಇದೆ. ಕರ್ನಾಟಕದಿಂದ ಬೇಡಿಕೆಗಳಿದ್ದರೂ ಕೇಂದ್ರವು ವರದಿಯ ಶಿಫಾರಸುಗಳನ್ನು ಎಂದಿಗೂ ಜಾರಿಗೊಳಿಸಲಿಲ್ಲ. ಬದಲಿಗೆ ಗಡಿ ವಿವಾದವನ್ನು ಬಗೆಹರಿಸುವಲ್ಲಿ ಬದ್ಧವಾಗಿಲ್ಲ.
ಸೊ ಮಹಾರಾಷ್ಟ್ರದ ಒತ್ತಡ ಮತ್ತು ಕರ್ನಾಟಕದ ಒತ್ತಡ ಎರಡನ್ನೂ ಕೂಡ ಕೇಂದ್ರ ಸರ್ಕಾರ ಕೇಳ್ತಾ ಇಲ್ಲ. ಸೊ ಈ ಗಡಿ ವಿವಾದವನ್ನು ಬಗೆಹರಿಸುವಲ್ಲಿ ಯಾವುದೂ ಕೂಡ ಬದ್ಧವಾಗಿಲ್ಲ. ಕೇಂದ್ರ ಸರ್ಕಾರ ಕೂಡ ಅದನ್ನು ಕೈಕಟ್ಟಿ ಕೂತ್ಬಿಟ್ಟಿದೆ ಈ ವಿಷಯದ ಮೇಲೆ. ಇತ್ತೀಚೆಗೆ ಬೆಳಗಾವಿ ಎಂಬ ಪ್ರದೇಶದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಾಯಕರು ನಡುವೆ ರಾಜಕೀಯ ಜಟಾಪಟಿ ನಡೆದಿದೆ. ಸೊ ಎಲ್ಲ ಒಂದು ಗಡಿ ವಿವಾದಕ್ಕೆ ಕಾರಣ ಕೇವಲ ಒಂದು ಉದ್ಧವ್ ಠಾಕ್ರೆ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಒಂದು ಇನ್ಸಿಡೆಂಟ್ಗಳು ಕಾರಣ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ 60 ವರ್ಷಗಳಿಂದ ಈ ವಿವಾದ ಇದೆ. ರೀಸೆಂಟ್ ಡೆವಲಪ್ಮೆಂಟ್ಸಲ್ಲಿ ಈ ಕೆಲವೊಂದು ಪಾಯಿಂಟ್ಗಳನ್ನು ನೋಡೋದಾದರೆ ರಾಜಕೀಯ ನಾಯಕರ ಒಂದು ಜಟಾಪಟಿ ಕೂಡ ನಡೆದಿದೆ. ಬೆಳಗಾವಿಯು ಕರ್ನಾಟಕದ ಒಂದು ಪ್ರದೇಶವಾಗಿದೆ. ಇದು ಗಣನೀಯವಾಗಿ ಮರಾಠಿ ಮಾತನಾಡುವಂಥ ಜನಸಂಖ್ಯೆಯನ್ನು ಹೊಂದಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ 5 ದಶಕಗಳ ಹಿಂದಿನ ಗಡಿರೇಖೆಯ ಹೃದಯ ಭಾಗದಲ್ಲಿದೆ. ಸೊ ಎಲ್ಲ ಪಾಯಿಂಟ್ಗಳನ್ನು ನೀವು ಬೇಕಾದರೆ ನಾನು ಆಲ್ರೆಡಿ ಇದನ್ನ ಬಗ್ಗೆ ಒಂದು ಪೀಠಿಕೆಯಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಡಿಸ್ಕಸ್ ಮಾಡಿರ್ತೇನೆ. ಸಾಧ್ಯವಾದರೆ ನೋಟ್ ಡೌನ್ ಕೂಡ ಮಾಡ್ಕೋಬಹುದು. ಮಹಾರಾಷ್ಟ್ರದ ಕೆಲವು ವಿಭಾಗಗಳು ರಾಜ್ಯಗಳ ಮರು ಸಂಘಟನೆ ಕಾಯ್ದೆ 1956ರ ಅನುಷ್ಠಾನದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತವೆ. ಹೌದಲ್ವಾ? ಅವು ಮರಾಠಿ ಮಾತನಾಡುವಂಥ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಸೇರಿಸುವುದಕ್ಕೆ ವಿರೋಧ ಮಾಡ್ತವೆ ಮತ್ತು ಆ ಮೂಲಕ ಕರ್ನಾಟಕದೊಂದಿಗೆ ಅದರ ಗಡಿಯನ್ನು ಮರು ಹೊಂದಿಸುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲವನ್ನ ಕೂಡ ನಾನು ಇದನ್ನು ಡಿಸ್ಕಷನ್ ಮಾಡಿರ್ತೇನೆ. ಈ ಬೆಳಗಾವಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ, ಬೆಳಗಾವಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾಕೆಂತಂದರೆ ಬೆಳಗಾವಿಯನ್ನೇ ಮುಖ್ಯವಾಗಿ ಮಹಾರಾಷ್ಟ್ರ ಟಾರ್ಗೆಟ್ ಮಾಡ್ತಾ ಇದೆ. ಕರ್ನಾಟಕದ ಕಾರವಾರ, ಬೀದರ್ ಮತ್ತು ಗುಲ್ಬರ್ಗ ಜಿಲ್ಲೆಗಳು ಮರಾಠಿ ಮಾತನಾಡುವ ಮತ್ತು ಭಾಷಾ ಏಕರೂಪತೆಯನ್ನು ಆಧರಿಸಿವೆ. ಮತ್ತೊಂದೆಡೆ ರಾಜ್ಯಗಳ ಮರು ಸಂಘಟನೆ ಕಾಯ್ದೆಯ ಪ್ರಕಾರ ಗಡಿಗಳ ಇತ್ಯರ್ಥವೇ ಅಂತಿಮ ಎಂಬ ಅಭಿಪ್ರಾಯವನ್ನು ಕರ್ನಾಟಕ ಹೊಂದಿದೆ. ಕರ್ನಾಟಕದ ವಾದ ಏನು ಅಂತಂದರೆ ಗಡಿಗಳ ಇತ್ಯರ್ಥವೇ ಅಂತಿಮ ಅಂತ ಒಂದು ಅಭಿಪ್ರಾಯ ಹೊಂದಿರುತ್ತೆ. ರಾಜ್ಯದ ಗಡಿಯು ತಾತ್ಕಾಲಿಕ ಎಂದು ವಾದಿಸಿದೆ. ಈ ಸಮಸ್ಯೆಯು ಕಾಯ್ದೆಯಡಿಯಲ್ಲಿ ಪರಿಗಣಿಸದಿರುವ ಗಡಿ ಸಮಸ್ಯೆಗಳನ್ನು ಪುನಃ ತೆರೆಯಬಹುದು ಮತ್ತು ಆದ್ದರಿಂದ ಅಂತಹ ಬೇಡಿಕೆಯನ್ನು ಅನುಮತಿಸಬಾರದು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಈ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಇಲ್ಲೊಂದು ಫುಲ್ ಸ್ಟಾಪ್ ಇಡೋಕೆ ಆಗಲ್ಲ. ಬಿಕಾಸ್ ಯಾಕೆಂತಂದರೆ ಇದಕ್ಕೆ ಕನ್ಕ್ಲೂಷನೇ ಇಲ್ಲ. ಈ ಒಂದು ವಿವಾದ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿದೆ. ಕೇಂದ್ರ ಸರ್ಕಾರ ಕೂಡ ಕೇವಲ ಒಂದು ವರದಿ ಬಂತು, ಆ ವರದಿನ ಅನುಷ್ಠಾನ ಕೂಡ ಮಾಡಿಲ್ಲ. ಯಾವುದೇ ಆ ಕಡೆ ಮಹಾರಾಷ್ಟ್ರಕ್ಕೂ ಕೂಡ ಅದರ ಬೇಡಿಕೆಯನ್ನು ಈಡೇರಿಸಲಿಲ್ಲ, ಈ ಕಡೆ ಕರ್ನಾಟಕದ ಬೇಡಿಕೆಯನ್ನು ಕೂಡ ಈಡೇರಿಸಲಿಲ್ಲ. ಕರ್ನಾಟಕದ ಬೇಡಿಕೆ ಏನು ಅಂತಂದರೆ ಬೆಳಗಾವಿನ ಸೇರಿಸಬಾರ್ದು, ಅದು ಓಕೆ, ಪ್ರೆಸೆಂಟ್ ಇವಾಗ ಇರೋದೇ ಅದು ಕರ್ನಾಟಕದಲ್ಲಿದೆ. ಬಟ್ ಮಹಾರಾಷ್ಟ್ರದ ವಾದ ಏನು ಅಂತಂದರೆ ಅದನ್ನು ನಮಗೆ ಕೊಡಿ, ಮಹಾರಾಷ್ಟ್ರಕ್ಕೆ ಕೊಡಿ ಅನ್ನುವಂಥ ಒಂದು ವಾದ ಇದೆ. ಎಲ್ಲವನ್ನ ಕೂಡ ಇನ್ನು ಕೇಂದ್ರ ಸರ್ಕಾರದ ನಿರ್ಧಾರದಲ್ಲಿದೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ. ಕೇವಲ ಒಂದು ಮರಾಠಿ ಮಾತನಾಡ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲರೂ ಸೇರಿಸೋಕ್ಕಾಗಲ್ಲ. ಯಾಕಂತಂದರೆ ಇವಾಗ ಸೇರಿಸಿದ ತಕ್ಷಣ ಆಲ್ರೆಡಿ ನಾನು ಹೇಳಿರುವ ಹಾಗೆ ಗಡಿ ಜಿಲ್ಲೆಗಳಲ್ಲಿ, ಯಾವುದೇ ಒಂದು ಗಡಿ ಜಿಲ್ಲೆಗಳಲ್ಲಿ ಭಾಷೆಗಳ ಕೊಡುಕೊಳ್ಳುವಿಕೆ ಇರುತ್ತೆ. ಈಗ ಕನ್ನಡದಲ್ಲೇ ನಾವು ಎಷ್ಟೊಂದು ಉರ್ದು ಪದಗಳನ್ನು ಬಳಸ್ತೀವಿ ಅಥವಾ ಸಂಸ್ಕೃತ ಪದಗಳನ್ನು ಬಳಸ್ತೀವಿ. ಕನ್ನಡ ಮಾತನಾಡುವಾಗ ಇವನ್ ಅರೇಬಿಕ್ ಕೆಲವೊಂದು ಪದಗಳನ್ನು ಬಳಸ್ತೀವಿ. ಹಾಗೆ ಬೇರೆ ಬೇರೆ, ಯಾಕಂತಂದರೆ ಒಂದು ಭಾಷೆ ಇವಾಗ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಗೊತ್ತಾಗುತ್ತೆ, ಒಂದು ಭಾಷೆ ಬೆಳವಣಿಗೆ ಆಗುವಾಗ ಕೊಡುಕೊಳ್ಳುವಿಕೆ ಸುಮಾರು ಸಲ ಆಗಿದೆ. ಯಾಕಂದರೆ ಭಾಷೆ ಹುಟ್ಟಿರೋದು ಇವತ್ತಿನಲ್ಲ, ಹಲವಾರು ವರ್ಷಗಳಿಂದಲೇ ಭಾಷೆ ಹುಟ್ಟಿದೆ. ಇವಾಗ ಸಂಸ್ಕೃತದಿಂದ ಕೆಲವೊಂದು ಪದಗಳನ್ನು ನಾವು ಕನ್ನಡದಲ್ಲಿ ಬಳಸ್ತೀವಿ, ಅರೇಬಿಕ್ ಪದಗಳನ್ನು ಬಳಸ್ತೀವಿ, ಪೋರ್ಚುಗೀಸ್ ಪದಗಳನ್ನು ಬಳಸ್ತೀವಿ ಕನ್ನಡದಲ್ಲಿ. ಆ ಕಾರಣಕ್ಕಾಗಿ ಪೋರ್ಚುಗೀಸ್ ಪದಗಳನ್ನು ಬಳಸ್ತೀವಿ ಅಂದ ತಕ್ಷಣ ಅವರು ಪೋರ್ಚುಗೀಸರು ಬಂದುಬಿಟ್ಟು ಇದು ನಮ್ಮದು ಕರ್ನಾಟಕ ಅಂತ ಹೇಳೋಕ್ಕಾಗಲ್ಲ. ಯಾಕೆ? ಭಾಷೆ ಅನ್ನೋದು ಕೊಡುಕೊಳ್ಳುವಿಕೆಯ ಮೇಲೆ ಬಂದಂತಹ ಅಥವಾ ಬೆಳೆದಂತಹ ಒಂದು ಶೈಲಿ ಆಗಿರುತ್ತೆ. ಆ ಕಾರಣಕ್ಕಾಗಿ ಆದಷ್ಟು ಭಾಷೆ ಯಾರೇ ಒಂದು ಮಾತನಾಡಲಿ ಬಿಡಲಿ, ಅವರು ಸ್ವತಂತ್ರ ಅಲ್ಲ, ಆ ಭಾಷೆನ ಮಾತನಾಡುವಂಥ ಹಕ್ಕು ಅವ್ರಿಗಿದೆ. ಕರ್ನಾಟಕದಲ್ಲಿ ಇದ್ದೀವಿ ಅಂತಂದರೆ ಕನ್ನಡವನ್ನು ಮಾತನಾಡಬೇಕು, ಕನ್ನಡವನ್ನು ಬೆಳೆಸಬೇಕಾಗತ್ತೆ. ಈ ಒಂದು ಭಾಷೆ ಆಧಾರದ ಮೇಲೆ ಒಂದು ಜಗಳ ಆಗಿರ್ಬೋದು ಅಥವಾ ಒಂದು ಸರ್ಕಾರಿ ವಾಹನಗಳಿಗೆ ಬೆಂಕಿ ಇಡೋದಾಗಿರ್ಬೋದು ಅಥವಾ ಈ ಒಂದು ಚಿಕ್ಕ ವಿಷಯವನ್ನು ಯಾರೋ ಒಬ್ಬರು ಮರಾಠಿ ಮಾತನಾಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದಕ್ಕಿಂತ ಆದಷ್ಟು ಕನ್ನಡವನ್ನು ಮಾತನಾಡೋಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು, ನಾವೇ ಕನ್ನಡವನ್ನು ಬಳಸಬೇಕು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು, ಯಾಕಂತಂದರೆ ಕೇವಲ ನಾವು ಸಿಟ್ಟಿನಲ್ಲಿ ಅಥವಾ ಒಂದು ಅಭಿಮಾನ ಇರಬೇಕು, ಆದರೆ ಆ ಅಭಿಮಾನದ ಒಂದು ಅಂಧತ್ವ ಇರಬಾರ್ದು ಅಂತ. ಅಭಿಮಾನ ಇರಬೇಕು, ಅಭಿಮಾನದ ಅಂಧತ್ವದಲ್ಲಿ ನಮ್ಮದೇ ಆದಂತಹ ಒಂದು ಸಾರ್ವಜನಿಕ ಸಾರಿಗೆಗಳಾಗಿರ್ಬೋದು, ಸಾರ್ವಜನಿಕ ಸಂಪನ್ಮೂಲಗಳನ್ನು ನಾವು ಹಾಳು ಮಾಡಬಾರ್ದು. ಇವೆಲ್ಲವನ್ನ ಕನ್ಸಿಡರ್ ಮಾಡಿ ಆದಷ್ಟು ಒಂದು ಸಮನ್ವಯದಿಂದ ಸಹಬಾಳ್ವೆಯಿಂದ ಕರ್ನಾಟಕದಲ್ಲಿ ಸಹಬಾಳ್ವೆಯಿಂದ ಬದುಕಬೇಕು ಅಂತ ಹೇಳ್ತಾ ಇದಿಷ್ಟು
ಇವತ್ತಿನ ಒಂದು ಪ್ರಬಂಧದ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಸುಮಾರು ಜನ ಕೇಳ್ತಾರೆ ವಿಡಿಯೋಸ್ ಬರ್ತಾ ಇಲ್ಲ ಅಂತ. ವಿಡಿಯೋಸ್ ಬರ್ತಾ ಇರುತ್ತೆ, ಬಟ್ ನೀವು ನೀಟಾಗಿ ಸಬ್ಸ್ಕ್ರೈಬ್ ಆಗಿರಲ್ಲ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಎಲ್ಲ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ ಸಿವಿಲ್ PSIಗೆ PCಗೆ ಟೆಸ್ಟ್ ಸೀರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ. ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರುಪೀಸ್ಗೆ ಒಂದು PSI ಕೋರ್ಸನ್ನು, 450 ರುಪೀಸ್ಗೆ PC ಕೋರ್ಸನ್ನು ಲಾಂಚ್ ಮಾಡುತ್ತೇವೆ. ಎರಡು ಕೂಡ ಪೇಯ್ಡ್ ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ವೈಯಕ್ತಿಕ ಮಾರ್ಗದರ್ಶನ, ಹೊಸದಾಗಿ PSI ಎಕ್ಸಾಮನ್ನು ತಗೋಬೇಕು ಅಂತ ಇದ್ದೀವಿ, ಡಿಗ್ರಿ ಇವಾಗ ಆಗಿದೆ, ಏನು ಐಡಿಯಾ ಇಲ್ಲ ಅನ್ನೋರು ಕೂಡ ವೈಯಕ್ತಿಕ ಮಾರ್ಗದರ್ಶನವನ್ನು ಪಡ್ಕೋಬಹುದು. PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ಗಳ ನೋಟ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, ಎಸ್ಸೆ ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ 850 ಆರ್ 450, ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2022 ಆರ್ PC 2022 ಅಂತ ಹೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.